ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿ ಯೇಸು ಕ್ರಿಸ್ತ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ಈ ಸುಂದರವಾದಂಥ ಈ ಬೆಳಗಿನ ವೇಳೆಯಲ್ಲಿ ದೇವರ ಸಿಹಿ ನುಡಿಯನ್ನು ಹಂಚಲು ಬಂದಿದ್ದೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಅನೇಕ ಜಾಗೃತಿಯಾದಂಥ ಜವಾಬ್ದಾರಿಕೆಯಾದ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಬಂದಿದ್ದೇನೆ. ಇವತ್ತಿನ ದಿನದಲ್ಲಿ ಅನೇಕ ಭಾಗಗಳೇ ದೇಶವೇ ಎಲ್ಲ ಪ್ರಪಂಚವೇ ಗುಡ್ ಫ್ರೈಡೇ ಅಂತ ಹೇಳಿಕೊಂಡು ಒಂದು ಯೇಸು ಕ್ರಿಸ್ತನ ಮರಣದ ದಿನವನ್ನು ಆಚರಿಸ್ತಾ ಇದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇದು ವರ್ಷಕ್ಕೆ ಸೀಮಿತವಾಗಿದೆಯಾ? ಇದು ಸರಿಯಾದ ದಿನವಾ? ಗುಡ್ ಫ್ರೈಡೇ ಅನ್ನುವಂಥ ಪದದ ಅರ್ಥ ಸರಿಯಾಗಿದೆಯಾ? ಇಲ್ಲ ಇದು ಮಾಡಲೇಬೇಕಾಗಿ ವೇದವಾಕ್ಯ ತಿಳಿಸಿದೆಯಾ ಅಂದರೆ ಅದು ಇಲ್ಲ. ಸತ್ಯವೇದದಲ್ಲಿ ಆ ಮಾತಿಲ್ಲ, ಗುಡ್ ಫ್ರೈಡೇ ಎಂಬ ಮಾತಿಲ್ಲ. ಆದರೆ ಈ ಸಿಲುಬೆ ಮರಣದ ವಿಷಯದಲ್ಲಿ ಮಾತಾಡಿದೆ. ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಆತನ ಕಿತ್ತುಕೊಟ್ಟಂಥ ಶರೀರ, ಆತನ ಸುರಿಸಂಥ ರಕ್ತದ ಬಗ್ಗೆ ಅನೇಕ ಭಾಗದಲ್ಲಿ ಮಾತಾಡಿದೆ. ಈ ಸಮಯದಲ್ಲಿ ಯೇಸು ಕ್ರಿಸ್ತನ ಸಿಲುಬೆ ಮರಣಕ್ಕೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಆ ರಾತ್ರಿಯಲ್ಲಿ ನಡೆದಂಥ ಒಂದು ವಿಷಯವನ್ನು ನಿಮಗೆ ಹೇಳ್ಕೊಳ್ತೇನೆ. ಮಾರ್ಕ 14ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಆ ಶಿಷ್ಯರನ್ನ ಕರೆದು ಆ ರಾತ್ರಿ ಭೋಜನವನ್ನು ಮಾಡುವಾಗ, ರಾತ್ರಿ ಊಟ ಮಾಡುವಾಗ, ಅವ್ರು ಊಟಕ್ಕೆ ಕುಂತಿರುವಾಗ ವೇದವಾಕ್ಯ ಹೇಳ್ತದೆ. ಮಾರ್ಕ್ 14:22, ಮಾರ್ಕ 14:20. ಅವರು ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ತಕ್ಕೊಳ್ಳಿರಿ, ಇದು ನನ್ನ ದೇಹ ಅಂದನು. ಆ ರೊಟ್ಟಿಯನ್ನು ಮುರಿದು ಇದು ನನ್ನ ದೇಹ ಅಂತ ತನ್ನ 12 ಜನ ಶಿಷ್ಯರಿಗೆ ಆ ಸಂದರ್ಭದಲ್ಲಿ ಕೊಡ್ತಾನೆ ಪ್ರೇಮ. ಅದೇ ಪ್ರಕಾರವಾಗಿ 24ನೇ ವಾಕ್ಯದ ನೋಡಿದಾಗ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಟ್ಟಂಥ ರಕ್ತ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ದ್ರಾಕ್ಷಾರಸವನ್ನು ತೆಗೆದುಕೊಂಡು, ಇದು ನನ್ನ ರಕ್ತ, ಒಡಂಬಡಿಕೆಯ ರಕ್ತ, ಬಹು ಜನರಿಗೋಸ್ಕರ ಸುರಿಸಲ್ಪಟ್ಟಂಥ ರಕ್ತ, ಇದು ಸತ್ಯ ಅಂತ ಹೇಳ್ತಿದ್ದಾನೆ. ಮಾರ್ಕನ್ನು ಬರೆಯುವಾಗ ಸುವಾರ್ತೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಮರಣ ಈ ಲೋಕದ ಎಲ್ಲ ಜನರಿಗೂ ಸಹ ಸೀಮಿತವಾದದ್ದು. ಎಲ್ಲರಿಗೋಸ್ಕರನೇ ಆತನು ಈ ಲೋಕಕ್ಕೆ ಬಂದ. ದೇವರು ಹೇಳ್ತಾನೆ ಯೋಹಾನ 3:16 ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ. ದೇವರು ಪ್ರೀತಿ ಇಟ್ಟು ತನ್ನ ಮಗನ ಕೊಟ್ಟ. ಯೇಸು ಕ್ರಿಸ್ತನ ಮರಣದಿಂದ ನಮ್ಮೆಲ್ಲರನ್ನ ಪ್ರೀತಿಸಿದ್ದಾನೆ. ಆತನ ರೊಟ್ಟಿಯನ್ನು ಕೊಟ್ಟು ತನ್ನ ಶಿಷ್ಯರಿಗೆ, ಇದು ನನ್ನ ದೇಹ, ದ್ರಾಕ್ಷಾರಸವನ್ನು ಕೊಟ್ಟು ಇದು ನನ್ನ ರಕ್ತ ಅಂತ ಹೇಳ್ತಾನೆ. ಇದು ದೊಡ್ಡ ವಿವರಣೆಯ ಮಾತು, ಅದಕ್ಕೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಿದ್ದೇನೆ. ಇದನ್ನು ಪೌಲನು ಸಹ ಕೊರಿಂಥ ಸಭೆಯವರಿಗೆ ಬರೆಯುವಾಗ, ಕೊರಿಂಥವರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಈ ಮಾತು ಹೇಳ್ತಾರೆ. 1 Corinthians chapter 11:23 ವರ್ಸಲ್ಲಿ ಹೇಳ್ತಾನೆ, ನಾನು ನಿಮಗೆ ತಿಳಿಸಿಕೊಟ್ಟಂಥ ಉಪದೇಶವು ಕರ್ತನಿಂದ ಹೊಂದಿದ್ದೇನೆ. ಅದರಿಂದ ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟಂಥ ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಇದು ಯೇಸು ಕ್ರಿಸ್ತ ನನಗೆ ತಿಳಿಸಿದೆ ಅಂತೇಳಿ ಆ ದಿನದಲ್ಲಿ ನಾವು ನೋಡಿದಲ್ಲ, ಮಾರ್ಕದಲ್ಲಿ ನೋಡಿದಲ್ಲ, ಅದೇ ಸಂದರ್ಭವನ್ನು ಇಲ್ಲಿ ಯೇಸು ಕ್ರಿಸ್ತ ನನಗೆ ತಿಳಿಸಿದ ಅಂತೇಳಿ ಆ ಸಭೆಯವರಿಗೆ ಹೇಳುವಾಗ, ಈ ಕರ್ತನ ಮೇಜಿನ ಬಗ್ಗೆ, ರೊಟ್ಟಿ ಮುರಿಯದ ನಿಯಮದ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಇಲ್ಲಿ ಸೇರಿಸಿ ಹೇಳ್ತಿದ್ದೇನೆ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡಿರಿ ಅಂತ ಹೇಳ್ತೇನೆ. ಇಲ್ಲಿ ತುಂಬ ಪ್ರಾಮುಖ್ಯವಾದಂಥ ಒಂದು ವಿಷಯ ಇದೆ. ನಾನು ನೆನೆಸಿಕೊಳ್ಳೋದಕ್ಕೋಸ್ಕರ ಮಾಡಿರಿ. ಯಾವುದನ್ನು? ರೊಟ್ಟಿಯನ್ನು ತೆಗೆದುಕೊಂಡಾಗ ಆ ಸಿಲುಬೆ ಮರಣವನ್ನು ನೆನೆಸೋದಕ್ಕೋಸ್ಕರ ಮಾಡಿರಿ. ಯಾಕೆ ಯೇಸು ಕ್ರಿಸ್ತನ ಆ ದೇಹವನ್ನು ನಮಗೋಸ್ಕರ ಜಜ್ಜಲ್ಪಟ್ಟ? ಯಾಕೆ ಯೇಸು ಕ್ರಿಸ್ತನ ತನ್ನ ದೇಹವನ್ನು ನಮಗೋಸ್ಕರ ಸಿಲುಬೆಯಲ್ಲಿ ನೇತಾಡಲ್ಪಟ್ಟ? ನಮಗೋಸ್ಕರ ಯಾಕೆ ಮೊಳೆಗಳಿಂದ ಕೊರಡೆಗಳಿಂದ ಹೊಡೆಯಲ್ಪಡ್ತು ಎಂಬ ವಿಷಯವನ್ನು ನೆನಪು ಮಾಡಿಕೊಂಡು, ಇವೆಲ್ಲವೂ ನಮ್ಮ ಪಾಪಗಳಿಗೋಸ್ಕರವಾಗಿದೆ ಎಂಬಂಥ ನೆನಪಿಗೋಸ್ಕರ ರೊಟ್ಟಿಯು ನಮಗೆ ಸದೃಶವಾಗಿದೆ. ಅದೇ ಮಾತನ್ನು ಹೇಳ್ತಾನೆ 25ನೇ ವಾಕ್ಯದಲ್ಲಿ. ಆತನು ಹೇಳ್ತಾನೆ, ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳಿರಿ. ಈ ದ್ರಾಕ್ಷಾರಸವನ್ನು ತೆಗೆದುಕೊಂಡಾಗಲೂ ಅದೇ ಮಾತನ್ನು ಹೇಳ್ತಾನೆ, ನನ್ನನ್ನು ನೆನೆಸಿಕೊಳ್ಳಿರಿ, ನನ್ನನ್ನು ನೆನೆಸಿಕೊಳ್ಳಿರಿ. ಕ್ರಿಸ್ತನ ಪ್ರಿಯರೇ, ನೆನೆಸಿಕೊಳ್ಳಿರಿ ಎಂಬಂಥ ಸಂದರ್ಭ ಬಂದಾಗ ಏನನ್ನು ನೆನೆಸ್ಕೊಳ್ಬೇಕು? ಆ ರಕ್ತವನ್ನು, ದ್ರಾಕ್ಷಾರಸವನ್ನು ನೋಡುವಾಗ ಯೇಸು ಕ್ರಿಸ್ತನ ಸಿಲುಬೆ ಮರಣದಲ್ಲಿ ಸುರಿಸಿದಂಥ ಆತನ ಅಮೂಲ್ಯವಾದ ರಕ್ತವನ್ನು ನೆನೆಸ್ಕೊಳ್ಬೇಕಾಗಿದೆ. ಈ ರಕ್ತವೇ ನಮ್ಮ ಪಾಪಗಳನ್ನು ತೊಳೆಯಲ್ಪಟ್ಟಿದೆ. ಈ ಪಾಪದಿಂದ ದೇವರ ಮಕ್ಕಳಾಗುವಂಥ ಭಾಗ್ಯವನ್ನು ನಮಗೆ ಸಿಕ್ಕಿದೆ. ಆ ದೇಹವನ್ನು ನೋಡುವಾಗ, ಆ ರೊಟ್ಟಿಯನ್ನು ತಿನ್ನುವಾಗ ದೇಹವನ್ನು ನೆನೆಸ್ಕೊಳ್ಬೇಕಾಗಿದೆ.
ಇದನ್ನೇ ಪೌಲನು ಹೇಳ್ತಾನೆ ಕೊರಿಂಥ ಸಭೆಯವರಿಗೆ, ನೆನಪು ಮಾಡಿಕೊಳ್ಳಿರಿ, ನೆನೆಸಿಕೊಳ್ಳ್ರಿ ಅಂತ ಹೇಳ್ತಾನೆ. ಇದು ವರ್ಷಕ್ಕೆ ಒಂದೇ ಸಾರಿನಾ? ಇಲ್ಲ ಇಷ್ಟ ಬಂದಾಗಲ್ಲ, ಯಾವಾಗ ಬೇಕಾದ್ರೂ, ವಾರಕ್ಕೆ ತಿಂಗಳಿಗೊಂದು ಸಾರಿನಾ, 6 ತಿಂಗಳಿಗೊಂದು ಸಾರಿನ ನೆನಪು ಮಾಡಿಕೊಳ್ಳೋದು ಅಂದರೆ ಅಲ್ಲ. ದೇವರ ವಾಕ್ಯ ಅದನ್ನು ಸಹ ನಮ್ಗೆ ತಿಳಿಸಿದೆ. ನಾವೊಂದು ವಾಕ್ಯವನ್ನು ಮುಗಿಸ್ತೇನೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತದೆ. ಆಕ್ಟ್ಸ್ ಚಾಪ್ಟರ್ 20:7. 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಡ್ತದೆ, ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಅಂತ ಹೇಳಿದ್ರೆ ವೇದವಾಕ್ಯ ಹೇಳ್ತದೆ. ಗಮನಿಸಿ, ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ. ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡಿ ಅದನ್ನು. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನೇಮಕ್ಕಾಗಿ ಕೂಡಿ ಬಂದಾಗ ಅಂತ ಹೇಳ್ತಾರೆ. ಅಲ್ಲಿ ಪೌಲನು ನಂತರ ಉಪದೇಶ ಮಾಡ್ತಾನೆ. ಅಲ್ಲಿ ಹೇಳ್ತಾನೆ, ವಾರದ ಮೊದಲ ಏನಕ್ಕಾಗಿ ಕೂಡಿ ಬಂದು ಅಂತ ಹೇಳ್ತಾನೆ, ರೊಟ್ಟಿಯನ್ನು ಮುರಿಯುವ ನೇಮಕ್ಕಾಗಿ. ಅಂದರೆ ಅಪೊಸ್ತಲರು ಸಭೆ ಪ್ರಾರಂಭಗೊಂಡಂಥ ಅಪೊಸ್ತಲರ 2ನೇ ಅಧ್ಯಾಯದಿಂದ ಅವರು ವಾರದ ಮೊದಲನೇ ದಿನದಲ್ಲಿ ಎಲ್ಲರೂ ಸಹ ಕೂಡಿ ಬಂದು ಯೇಸು ಕ್ರಿಸ್ತನ ಮರಣವನ್ನು ನೆನಪು ಮಾಡಿಕೊಳ್ತಿದ್ರು. ಆ ರೊಟ್ಟಿಯನ್ನು ಮುರಿದು ಆಗ ಆತನ ರಕ್ತವನ್ನು ಸೇವಿಸಿ ಆತನ ಮರಣವನ್ನು ನೆನಪು ಮಾಡಿಕೊಳ್ಳೋದು. ಅಂದರೆ ವೇದವಾಕ್ಯ ನಮಗೆ ಏನು ತಿಳಿಸ್ತಂದರೆ, ವಾರದ ಮೊದಲನೇ ದಿನದಲ್ಲಿ ರೊಟ್ಟಿ ಮುರಿಯುವಂಥ ಕಾರ್ಯಕ್ರಮನ ನಮಗೆ ಇಟ್ಟಿರ್ಪಟ್ಟಿದೆ. ಇಷ್ಟ ಬಂದಾಗಲ್ಲ, ನನ್ನ ಇಷ್ಟಕ್ಕೆ ಬೇಕಾದರೆ ನಾನು ದಿನಾ ರೊಟ್ಟಿ ಮುರಿಬೋದು, ಅದು ನನ್ನ ಇಷ್ಟ. ತಿಂಗಳಿಗೊಂದು ಸಾರಿ ಮುರಿಬೋದು, ಅದು ನನ್ನ ಇಷ್ಟ. ವರ್ಷಕ್ಕೊಂದು ಸಾರಿ ಮುರಿಬೋದು, ಅದು ನನ್ನ ಇಷ್ಟ. ಮನುಷ್ಯನ ಆಲೋಚನೆ, ಮನುಷ್ಯನ ಅಭಿಪ್ರಾಯ. ವೇದವಾಕ್ಯ ಹೇಳಿದೆ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವಾಗ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ, ಮೊದಲನೇ ದಿನ, ವಾರದ ಮೊದಲನೇ ದಿನದಲ್ಲಿ ನೆನೆಸ್ಕೊಳ್ಬೇಕು. ಫಸ್ಟ್ ಡೇ ಆಫ್ ವೀಕ್, ವಾರದ ಮೊದಲನೇ ದಿವಸದಲ್ಲಿ ದಿನವನ್ನು ಪ್ರಾರಂಭಿಸ್ತೀವಿ ನಾವು, ಆ ದಿನದಲ್ಲಿ ನೆನೆಸ್ಕೊಳ್ಬೇಕು. ಇವತ್ತು ಹೊಸ ದಿನವನ್ನು ಪ್ರಾರಂಭಿಸ್ತಿದ್ದೇವೆ, ಶನಿವಾರ ಮುಕ್ತ ಆಗುತ್ತೆ, 7ನೇ ದಿನ, ವಾರದ ಪ್ರಾರಂಭ ದಿನದಲ್ಲಿ ಯೇಸು ಕ್ರಿಸ್ತನ ಮರಣವನ್ನು ನೆನೆಸ್ಕೊಳ್ಬೇಕು ಪ್ರಿಯ. ನಾವು ಅಲ್ಲಿಂದ 7 ದಿನಗಳು ಆ ನೆನಪಿನಲ್ಲೇ ನಾವು ಬದುಕಬೇಕು. ಆ ರೊಟ್ಟಿ ಮುರಿಯ ನಿಯಮವನ್ನು 1 ದಿನ ಕೊಡಲ್ಪಟ್ಟಿದೆ. ಆ 1 ದಿನ ಆರಾಧನೆಯಲ್ಲಿ ಕೂಡಿ ಬಂದಾಗ, ವರ್ಷಿಪ್ಪಲ್ಲಿ ಕೂಡಿ ಬಂದಾಗ ರೊಟ್ಟಿ ಮುರಿಯ ನಿಯಮವನ್ನು ಮಾಡಬೇಕೆಂದು ವೇದವಾಕ್ಯ ತಿಳಿಸ್ತದೆ. ಎಲ್ಲರೂ ಹೇಳ್ತಾರೆ ದಿನವೂ ಸಹ ಮುರಿಬೋದಲ್ಲ ಅಂತ. ಇದೇ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಒಂದು ಪ್ರಾರಂಭದಲ್ಲಿ ಸಭೆ ಪ್ರಾರಂಭಗೊಂಡಾಗ ಹೆಚ್ಚು ಕಮ್ಮಿ 3,000 ಜನ ದೀಕ್ಷಾಸ್ಥಾನ ಹೊಂದಿದಾಗ ವೇದವಾಕ್ಯ ಏನಂತ ಹೇಳ್ತದೆ ನೋಡಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ, ಆಕ್ಟ್ಸ್ ಚಾಪ್ಟರ್ 2:42, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಅಂತೇಳಿ. ರೊಟ್ಟಿ ಮುರಿಯೋದು ಅಂದಿದ ತಕ್ಷಣ ಅದು ದಿನನಿತ್ಯದ ಆಹಾರ ಅಲ್ಲ. ಅವರ ಯೂದರ ಪ್ರಕಾರ ದಿನನಿತ್ಯ ಆಹಾರವೇ ರೊಟ್ಟಿ. ನಮ್ಮಂಗಲ್ಲ, ನಮ್ಮ ಈ ಒಂದು ಭಾರತ ದೇಶದವರ ರೀತಿಯಲ್ಲ. ಅವರು ರೊಟ್ಟಿಯೇ ಅವರ ಆಹಾರ. ರೊಟ್ಟಿ ಮುರಿಯೋದು ಅಂದಾಗ ಈ 6ನೇ ಕಾರ್ಯಕ್ರಮದಲ್ಲಿ ರೊಟ್ಟಿ ಮುರಿಯೋದು ಅಂದರೆ ಕರ್ತನ ಮೇಜು. ಪೌಲನು ಕೊರಿಂಥ ಸಭೆಯವರಿಗೆ ಹೇಳಿದಂಥ 11ನೇದಲ್ಲಿದ್ದಂಥ ಆ ಒಂದು ಕರ್ತನ ಮೇಜು. ವಾರದ ಮೊದಲ ದಿವಸ ಪೌಲನು ಹೇಳ್ತಿದ್ರಲ್ಲ ಆ ರೊಟ್ಟಿಯ ಮೇಜು. ಪ್ರತಿದಿನ ನಾವು ಅನೇಕ ಸಭೆಗಳಲ್ಲಿ ಪ್ರತಿದಿನವೂ ಕೊಡ್ತಾರೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಈ ಒಂದು ವಾಕ್ಯ ಕೇಳ್ತಾರೆ ನೋಡಿ 43, ಇವರೆಲ್ಲರೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮಲ್ಲಿದ್ದವರನ್ನು ಹುದುವಾಗಿ ಕೊಡ್ತಿದ್ರು ಹೇಳ್ತಾನೆ. ಹಾಗೆ ನೋಡ್ತಾ ಇರುವಾಗ ನೋಡಿ 46ನೇ ವಾಕ್ಯದಲ್ಲಿ, ಅವರು ದಿನಾಲು ಏಕ ಮನಸ್ಸಿನಿಂದ ದೇವರಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಉಲ್ಲಾಸದಿಂದಿದ್ದರು. ಅವರು ದಿನಾಲು ಏಕ ಮನಸ್ಸಿಂದ ಕೂಡುತ್ತಾ, ಪ್ರತಿದಿನ ದೇವರು ಕೂಡುತ್ತಾ ಅವರು ಮನೆಗಳಲ್ಲಿ ಏನು ಮಾಡ್ತಿದ್ರು ಅಂತ ವೇದವಾಕ್ಯ ಹೇಳ್ತಾರೆ. ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಉಲ್ಲಾಸದಿದ್ದರು. ಅಂದರೆ ಫೆಲೋಶಿಪ್ ಮೀಲ್ಸ್ ಅಂತ ಹೇಳ್ತೀವಲ್ಲ ನಾವು, ಅನ್ಯೋನ್ಯತೆ ಕೂಟ ಅಂತೀವಲ್ಲ, ಆ ಕಾರ್ಯಕ್ರಮ. ಪ್ರತಿದಿನದ ರೊಟ್ಟಿ ಮುರಿಯೋದಲ್ಲ. ಅದಕ್ಕೇ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ, ವಾರದ ಮೊದಲ ದಿವಸದಲ್ಲಿ ರೊಟ್ಟಿ ಮುರಿಯ ನಿಯಮಕ್ಕಾಗಿ ಕೂಡಿ ಬಂದಾಗ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನ ಮೇಜು ತುಂಬ ಪ್ರಾಮುಖ್ಯವಾದದ್ದು. ಅದು ಯಾವುದೋ ಒಂದು ಗುಡ್ ಫ್ರೈಡೇ ಅನ್ನೋ ದಿವಸದಲ್ಲ, ಯಾವುದೋ ಒಂದು ತಿಂಗಳಲ್ಲಿ, ಯಾವುದೋ ಒಂದು ದಿನಗಳಲ್ಲ. ನಾವು ಮನಸಾರೆ ನಮ್ಮ ಹೃದಯದಿಂದ ನೆನೆಸಬೇಕು. ನನಗೋಸ್ಕರ ಸುರಿಸಲ್ಪಟ್ಟಂಥ ರಕ್ತ, ನನಗಾಗಿ ಜಜ್ಜಲ್ಪಟ್ಟಂಥ ಶರೀರ, ಇದನ್ನು ನಾನು ಪ್ರತಿ ಭಾನುವಾರ ಪ್ರಾರಂಭ ಆಗುತ್ತಲ್ಲ ದಿನ, ಆ ದಿನದಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗಿ ನಾನು ಕರ್ತನ ಮೇಜಲ್ಲಿ ಪಾಲ್ಗೊಳ್ಳುತ್ತಾ ಆ ದಿನವನ್ನು ಪ್ರಾರಂಭಿಸಬೇಕಾಗಿದೆ. ಆ ರೀತಿಯಲ್ಲಿ ಪ್ರಾರಂಭಿಸಬೇಕಾಗಿ ಕೇಳಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ನಾವು ವೇದವಾಕ್ಯದಲ್ಲಿ ಸಂಧಿಸುವ. ಧನ್ಯವಾದಗಳು.